ಶ್ರೀಕರನಾರಾಯಣ ದೇವರಿಗೆ ಜಯವಾಗಲಿ. ಶ್ರೀಕರನಾರಾಯಣ ದೇವರಿಗೆ ಜಯವಾಗಲಿ. ಶ್ರೀಕರನಾರಾಯಣ ದೇವರಿಗೆ ಜಯವಾಗಲಿ. ಶ್ರೀಕರನಾರಾಯಣ ದೇವರನ್ನೇ ಚಿಂತಿಸುತ್ತಾ ನೇರವಾಗಿ ಕುಳಿತು ಹೃದಯ ಕಮಲದಲ್ಲಿ ಶ್ರೀಕರನಾರಾಯಣ ದೇವರನ್ನು ಸಂಸ್ಥಾಪನೆ ಮಾಡಿ ಅವರ ಧ್ಯಾನದಲ್ಲಿ ನಿರತನಾಗ್ತಾ ಇದ್ದೇನೆ. ಎರಡು ಕಣ್ಣುಗಳ ಮಧ್ಯದ ಆಜ್ಞಾಚಕ್ರದಲ್ಲಿಯೂ ಶ್ರೀಕರನಾರಾಯಣ ದೇವರ ಸನ್ನಿಧಾನವನ್ನು ಸಂಚಿಂತಿಸಿ ತೆರೆದ ಕಣ್ಣುಗಳಿಂದಲೂ ಶ್ರೀಕರನಾರಾಯಣ ದೇವರ ಪಾದಕಮಲಗಳನ್ನೇ ನೋಡುತ್ತಾ ನಮ್ಮ ಮನೆಯ ದೇವರ ಮಂಟಪದಲ್ಲಿ ಶ್ರೀಕರನಾರಾಯಣ ದೇವರ ದಿವ್ಯ ಸಾನ್ನಿಧ್ಯವನ್ನು ಚಿಂತಿಸುತ್ತಾ ಪವಿತ್ರವಾದ ಈ ಪರ್ವಕಾಲದಲ್ಲಿ ಶ್ರೀಕರನಾರಾಯಣ ದೇವರ ಧ್ಯಾನದಲ್ಲಿ ನಿರತನಾಗ್ತಾ ಇದ್ದೇನೆ. ಶ್ರೀಕರನಾರಾಯಣ ದೇವರ ಸಂಪ್ರೀತಿಗೋಸ್ಕರ ಶ್ರೀಕರನಾರಾಯಣ ದೇವರ ಅವತಾರ ಸ್ವರೂಪರಾದ ವರಾಹದೇವರ ಆರಾಧನೆಯ ಈ ಪರ್ವಕಾಲಗಳಲ್ಲಿ ವರಾಹದೇವರ ಚಿಂತನೆಯನ್ನು ಮಾಡುತ್ತಿದ್ದೇನೆ. ಶ್ರೀಮುಷ್ಣ ಕ್ಷೇತ್ರದಲ್ಲಿ ವರಾಹದೇವರ ದೇಗುಲದಲ್ಲಿ ನೀಲವರಾಹನ ಎದುರಿನಲ್ಲಿ ಅಂಬುಜವಲ್ಲಿಯ ಸನ್ನಿಧಾನದಲ್ಲಿ ಶ್ರೀನಿವಾಸ ದೇವರ ಕರುಣಾ ಕಟಾಕ್ಷೆಯ ಬೆಳಕಿನಲ್ಲಿ ಕುಳಿತು ಸಮಸ್ತ ದೇವತೆಗಳ ದಿವ್ಯ ಸಾನ್ನಿಧ್ಯವನ್ನು ಹೊಂದಿರುವಂತಹ ಸ್ವಯಂ ವ್ಯಕ್ತ ಕ್ಷೇತ್ರವಾದ ನಮ್ಮೆಲ್ಲರ ಇಷ್ಟಾರ್ಥಗಳನ್ನು ಬಹಳ ಸುಲಭವಾಗಿ ದಯಪಾಲಿಸುವಂತಹ ಭೂವರಾಹ ಕ್ಷೇತ್ರದಲ್ಲಿ ನಾನು ಕುಳಿತಿದ್ದೇನೆ ಧ್ಯಾನಕ್ಕಾಗಿ. ನನಗೆ ಭೂಪ್ರಾಪ್ತಿಯಾಗಬೇಕು, ವಾಸ ಮಾಡಲು ಮನೆಯ ಅನುಕೂಲವಾಗಬೇಕು. ಅದಕ್ಕೋಸ್ಕರ ಈ ಕಠಿಣವಾದ ಧ್ಯಾನದಲ್ಲಿ ನಿರತನಾಗ್ತಾ ಇದ್ದೇನೆ. ಭೂವರಾಹದೇವರ ಚರಿತ್ರೆಯನ್ನು ಭಾಗವತ ಗ್ರಂಥದಲ್ಲಿ ತಿಳಿಸಿದಂತೆ ಚಿಂತನೆ ಮಾಡಲು ಧ್ಯಾನ ಮಾಡಲು ಪ್ರವೃತ್ತನಾಗುತ್ತಿದ್ದೇನೆ. ಚತುರ್ಮುಖ ಬ್ರಹ್ಮದೇವರಿಂದ ಹಿರಣ್ಯಾಕ್ಷನೆಂಬ ದೈತ್ಯನು ಹುಟ್ಟುತ್ತಾನೆ. ದುಷ್ಟನಾದ ಅವನು ಚತುರ್ಮುಖ ಬ್ರಹ್ಮದೇವರಿಗೆ ವಿರೋಧ ಮಾಡುವ ಉದ್ದೇಶದಿಂದ ಭೂಮಿಯನ್ನು ಅಪಹಾರ ಮಾಡ್ತಾನೆ. ಆಗ ಚತುರ್ಮುಖ ಬ್ರಹ್ಮದೇವರು ದೇವರನ್ನು ಮೊರೆ ಹೊಂದುತ್ತಾರೆ. ಆಗ ಅವರ ಮೂಗಿನಿಂದಲೇ ಭಗವಂತನು ವರಾಹನಾಗಿ ಅವತಾರವನ್ನು ಮಾಡಿ ರಸಾತಳ ಲೋಕಕ್ಕೆ ತೆರಳುತ್ತಾನೆ. ಭೂಮಿಯನ್ನು ಎತ್ತಿ ತಂದು ಕಕ್ಷೆಯಲ್ಲಿ ಇಟ್ಟು ಸೃಷ್ಟಿ ಕಾರ್ಯ ಮುಂದುವರಿಯುವಂತೆ ಆದೇಶವನ್ನು ಮಾಡ್ತಾನೆ. ಇದು ಮೊದಲ ಸ್ವಯಂಭೂ ಮನ್ವಂತರದ ಕಥೆ. ಈಗ 7ನೆಯ ವೈವಸ್ವತ ಮನ್ವಂತರ. ಈ ವೈವಸ್ವತ ಮನ್ವಂತರದ ಕಥೆ ಮತ್ತೊಂದಿದೆ. ಇದೇ ವೈವಸ್ವತ ಮನ್ವಂತರದ ಪ್ರಾರಂಭದಲ್ಲಿ ಮತ್ಸ್ಯಾವತಾರ ನಡೆಯಿತು. ಈ ವೈವಸ್ವತ ಮನ್ವಂತರಕ್ಕೆ ಕಾರಣೀಭೂತವಾಯಿತು. ಅನಂತರ ಕೂರ್ಮಾವತಾರ ನಡೆಯಿತು. ಎಲ್ಲ ದೇವತೆಗಳಿಗೆ ಅಮೃತ ಪ್ರಾಶನಕ್ಕೆ ಕಾರಣವಾಯಿತು. ಹಾಗೂ ಸಮಗ್ರ ಬ್ರಹ್ಮಾಂಡವನ್ನು ಧರಿಸುವ ಸಾಮರ್ಥ್ಯವನ್ನು ಹೊಂದಿತು. ಈಗ 3ನೆಯ ಅವತಾರವೇ ವರಾಹ ಅವತಾರ ಈ ವೈವಸ್ವತ ಮನ್ವಂತರಕ್ಕೆ ಕಾರಣೀಭೂತವಾದ ಅವತಾರ. ಹೀಗೆ ದಶಾವತಾರಗಳು ಈ ವೈವಸ್ವತ ಮನ್ವಂತರಕ್ಕೆ ಸಂಬಂಧಪಟ್ಟಿರುವ ಕಾರಣದಿಂದಲೇ ನಾವು ದಶಾವತಾರದ ಚಿಂತನೆಯನ್ನು ನಿರಂತರ ನಡೆಸಬೇಕು. ವೈವಸ್ವತ ಮನ್ವಂತರದ ಪ್ರಾರಂಭದಲ್ಲಿ ಕಶ್ಯಪರ ಮಕ್ಕಳಾಗಿ ಕಶ್ಯಪ ಋಷಿಗಳ ಮಕ್ಕಳಾಗಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಎಂಬ ಇಬ್ಬರು ದೈತ್ಯರು ಹುಟ್ಟುತ್ತಾರೆ. ಈ ಹಿಂದೆ ಕೇಳಿದ್ದು ಆದಿ ಹಿರಣ್ಯಾಕ್ಷನ ಕಥೆ. ಅವನು ಕಶ್ಯಪ ಋಷಿಗಳಿಂದ ಹುಟ್ಟಿದ್ದಲ್ಲ, ಅವನು ಚತುರ್ಮುಖ ಬ್ರಹ್ಮದೇವರಿಂದ ಹುಟ್ಟಿದ್ದು. ಅವನು ಹಿಂದೆ ಹೇಗೆ ಭೂಮಿಯನ್ನು ಅಪಹಾರ ಮಾಡಿದ್ದನೋ ಈ ಕಶ್ಯಪ ಋಷಿಗಳು ಹಾಗೂ ದಿತಿದೇವಿಯಿಂದ ಹುಟ್ಟಿದ ಈ ಹಿರಣ್ಯಾಕ್ಷನೂ ಕೂಡ ಭೂಮಿಯನ್ನು ಅಪಹಾರ ಮಾಡಿದ. ಈ ಹಿರಣ್ಯಾಕ್ಷನಲ್ಲಿ ಕಶ್ಯಪ ಪುತ್ರನಾದ ಹಿರಣ್ಯಾಕ್ಷನಲ್ಲಿ ಆದಿ ಹಿರಣ್ಯಾಕ್ಷನ ಆವೇಶವಿದೆ. ಆದಿ ಹಿರಣ್ಯಾಕ್ಷನಂತೆ ಬಲಿಷ್ಠನಾಗಿದ್ದಾನೆ. ಇವನು ಕೂಡ ಭೂಮಿಯನ್ನು ಅಪಹಾರ ಮಾಡಿ ರಸಾತಳ ಲೋಕಕ್ಕೆ ತೆಗೆದುಕೊಂಡು ಹೋಗಿದ್ದಾನೆ. ಈ ಹಿಂದೆ ಆದಿ ಹಿರಣ್ಯಾಕ್ಷನನ್ನು ಸಂಹಾರ ಮಾಡುವುದಕ್ಕಾಗಿ ಚತುರ್ಮುಖ ಬ್ರಹ್ಮದೇವರ ನಾಸಾಪುಟದಿಂದ ಯಾವ ವರಾಹನು ಅವತಾರವನ್ನು ಮಾಡಿದ್ದನೋ ಅದೇ ವರಾಹನು ಪುನಃ ಆಗಮಿಸಿ ಈ ದೈತ್ಯ ಹಿರಣ್ಯಾಕ್ಷನನ್ನು ಸಂಹಾರ ಮಾಡ್ತಾನೆ. ಭಾಗವತ ಗ್ರಂಥದ 3ನೆಯ ಸ್ಕಂದದ 14ನೆಯ ಅಧ್ಯಾಯದಲ್ಲಿ
ಸ್ವಯಂಭೂ ಮನ್ವಂತರದ ವರಾಹ ಚರಿತ್ರೆ ವರ್ಣಿತವಾಗಿದೆ. ಅದನ್ನು ನಾವು ಇಲ್ಲಿಯ ತನಕ ಆಮೂಲಾಗ್ರವಾಗಿ ಪ್ರತಿ ಶ್ಲೋಕಗಳ ಅನುಸಂಧಾನದಲ್ಲಿ ಚಿಂತನೆಯನ್ನು ನಡೆಸಿದ್ದೇವೆ. ಈಗ ಇದೇ ಭಾಗವತ ಗ್ರಂಥದ 3ನೇ ಸ್ಕಂದದ 15ನೇ ಅಧ್ಯಾಯದಿಂದ 21ನೇ ಅಧ್ಯಾಯದ ತನಕ ದೈತ್ಯ ಹಿರಣ್ಯಾಕ್ಷನ ಕಥೆ ಹಾಗೂ ವರಾಹದೇವರ ಚರಿತ್ರೆ ವರ್ಣಿತವಾಗಿದೆ. ಹಿಮಾಲಯದ ತಪ್ಪಲಿನಲ್ಲಿ ಗಂಗೆ ಧುಮುಕ್ತಾ ಇದ್ದಾಳೆ. ಧುಮುಕಿ ನೇರವಾಗಿ ವಿಶಾಲವಾದ ಕೈಗಳನ್ನು ಚಾಚಿ ಹರಿದ್ವಾರ ಕ್ಷೇತ್ರದಲ್ಲಿ ಹರಿತಾಳೆ. ಗಂಗೆಯ ತಪ್ಪಲಿನಲ್ಲಿ ಸಂದುಗೊಂದಲಿನಲ್ಲಿ ಸ್ಥಳಾವಕಾಶ ಇಲ್ಲದೆ ಸಣ್ಣದಾಗಿ ರಭಸವಾಗಿ ಹರಿತಾ ಇರುವಂತಹ ಗಂಗೆಗೆ ಹರಿದ್ವಾರ ದೊರೆತ ಕೂಡಲೇ ಭಾರೀ ಸಂತೋಷವಾಗುತ್ತೆ. ವಿಶಾಲವಾದ ಮೈದಾನದಲ್ಲಿ ಶಾಂತವಾಗಿ ಭೋರ್ಗರೆಯುತ್ತಾ ಹರಿಯಕ್ಕೆ ಪ್ರಾರಂಭ ಮಾಡ್ತಾಳೆ ಗಂಗಾದೇವಿ. ಎಲ್ಲ ಷಟ್ ಪ್ರಯಾಗಗಳ ಸನ್ನಿಧಾನವನ್ನು ಹೊಂದಿರುವಂತಹ ಈ ಗಂಗೆಯೇ ಅತ್ಯಂತ ಪವಿತ್ರವಾದದ್ದು. ಈ ಗಂಗೆಯ ತಟ ಹರಿದ್ವಾರ. ಇಲ್ಲಿ ವಿದುರನು ತಪಸ್ಸಿಗೋಸ್ಕರ ತೆರಳುತ್ತಾನೆ. ಮೈತ್ರೇಯರು ಅಲ್ಲಿ ಆಗಮಿಸ್ತಾರೆ. ಮೈತ್ರೇಯರ ಬಳಿ ವಿದುರನು ಪ್ರಶ್ನೆಯನ್ನು ಕೇಳ್ತಾನೆ. ಆದಿವರಾಹನ ಕತೆ ನಾನು ಕೇಳಿದ್ದಾಯಿತು. ಆದಿ ಹಿರಣ್ಯಾಕ್ಷನನ್ನು ಕೊಂದ ಚರಿತ್ರೆಯೂ ಕೂಡ ತಿಳಿದಿದ್ದಾಯಿತು. ಈಗ ಹಿರಣ್ಯಾಕ್ಷನನ್ನು ಕೊಲ್ಲುವಂತಹ ದೈತ್ಯ ಹಿರಣ್ಯಾಕ್ಷನನ್ನು ಕೊಲ್ಲುವಂತಹ ಕಥೆಯನ್ನು ನನಗೆ ತಿಳಿಸಿ. ಅದನ್ನು ಪೂರ್ಣವಾಗಿ ತಿಳಿಯಲು ನಾನು ಅಪೇಕ್ಷೆ ಪಟ್ಟಿದ್ದೇನೆ ಅಂತ ವಿದುರ ಪ್ರಶ್ನೆಯನ್ನು ಮಾಡ್ತಾನೆ. ಆಗ ಮೈತ್ರೇಯ ಋಷಿಗಳು ವೈವಸ್ವತ ಮನ್ವಂತರದ ಅರ್ಥಾತ್ ಇದೇ ಮನ್ವಂತರದ ಅರ್ಥಾತ್ 7ನೇ ಮನ್ವಂತರದ ಪ್ರಾರಂಭದಲ್ಲಿ ನಡೆದ ಹಿರಣ್ಯಾಕ್ಷನ ಸಂಹಾರದ ಕಥಾಭಾಗವನ್ನು ವಿಸ್ತಾರವಾಗಿ ನಿರೂಪಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ದಕ್ಷ ಪ್ರಜಾಪತಿಯ ಮಕ್ಕಳು ಅನೇಕರಿದ್ದಾರೆ. ಅವರಲ್ಲಿ ದಿತಿದೇವಿ ಕೂಡ ಒಬ್ಬಳು. ಇವಳನ್ನು ಮರೀಚಿ ಋಷಿಗಳ ಮಗನಾದ ಕಶ್ಯಪ ಋಷಿಗಳಿಗೆ ವಿವಾಹ ಮಾಡಿಕೊಡುತ್ತಾರೆ. ದಿತಿದೇವಿ ಕೂಡ ದೇವತಾಸ್ತ್ರೀ, ತುಂಬ ಸಾತ್ವಿಕಳು. ಆದರೆ ಅದೊಂದು ದಿವಸ ಸಂಧ್ಯಾಕಾಲದಲ್ಲಿ ಸೂರ್ಯೋಪಾಸನೆ ಮಾಡುವ ಸಂದರ್ಭದಲ್ಲಿ ಯಜುರ್ವೇದ ಮಂತ್ರಗಳಿಂದ ಕಶ್ಯಪ ಋಷಿಗಳು ಸೂರ್ಯನಾರಾಯಣನನ್ನು ಸ್ತೋತ್ರ ಮಾಡುತ್ತಾ ಧ್ಯಾನ ಮಾಡುತ್ತಾ ಕುಳಿತಿರ್ತಾರೆ. ಮತ್ತು ನಿತ್ಯವೂ ಸೂರ್ಯೋದಯ ಹಾಗೂ ಸೂರ್ಯಾಸ್ತದಲ್ಲಿ ಅವರು ಒಂದು ಸಣ್ಣ ಹೋಮವನ್ನು ಕೂಡ ಮಾಡ್ತಾರೆ. ಅಗ್ನಿಯಲ್ಲಿ ಆಹುತಿಯನ್ನು ಕೂಡ ನೀಡ್ತಾ ಇರ್ತಾರೆ. ಸೂರ್ಯಾಸ್ತವಾಗುವ ತನಕ ಹೋಮವನ್ನು ಮುಗಿಸಿ ಅನಂತರ ಧ್ಯಾನ ತತ್ಪರರಾಗ್ತಾರೆ. ಹೀಗಿರುವಾಗ ದಿತಿದೇವಿಗೆ ಅದೊಂದು ದಿವಸ ತಪ್ಪು ಭಾವನೆ ಉಂಟಾಗುತ್ತೆ ಮನಸ್ಸಿನಲ್ಲಿ. ಸಂಧ್ಯಾಕಾಲದಲ್ಲಿ ಯಾವ ಸ್ತ್ರೀ ಯಾವ ಪುರುಷರು ಕೂಡ ಪರಸ್ಪರ ಸಮಾಗಮವನ್ನು ಮಾಡಬಾರ್ದು, ಮೈಥುನದಲ್ಲಿ ತೊಡಗಬಾರದು, ಯಾವುದನ್ನು ಕೂಡ ತಿನ್ನಬಾರ್ದು ಮತ್ತು ಅಧ್ಯಯನವನ್ನು ಕೂಡ ಮಾಡಬಾರ್ದು. ಕೇವಲ ದೇವರ ಸ್ಮರಣೆ, ಧ್ಯಾನ, ಸಂಧ್ಯೋಪಾಸನೆಗಳನ್ನಷ್ಟೇ ಮಾಡಬೇಕು. ದಿತಿದೇವಿ ಮನ್ಮಥನ ಬಾಣಪ್ರಯೋಗದಿಂದ ಅರ್ಥಾತ್ ಕೀಚಕನ ಬಾಣಪ್ರಯೋಗದಿಂದ ಗಂಡನ ಜೊತೆ ಮೈಥುನ ಮಾಡಬೇಕು ಅನ್ನುವಂತಹ ಅಪೇಕ್ಷೆಯನ್ನು ಹೊಂದುತ್ತಾಳೆ. ಕಾಮಾತುರವನ್ನು ಸಹಿಸಲಿಕ್ಕೆ ಅವಳಿಗೆ ಸಾಧ್ಯವಾಗೋದಿಲ್ಲ. ಧ್ಯಾನ ತತ್ಪರನಾಗಿರುವಂತಹ ತನ್ನ ಪತಿಯನ್ನು ಎಬ್ಬಿಸ್ತಾಳೆ. ಧ್ಯಾನ ಮಾಡಬೇಡಿ, ಎದ್ದೇಳಿ, ನನ್ನ ಜೊತೆ ಸರಸ ಸಲ್ಲಾಪ ಮಾಡಿ ಅಂತ ಮಾತನಾಡ್ತಾಳೆ. ನಿಮಗೆ 3 ಕಾಲದಲ್ಲಿಯೂ ಕೂಡ ಮಂಗಳವಾಗಲಿ. ನಿಮ್ಮ ಅನುಗ್ರಹ ನನಗೆ ಬೇಕು. ನಮ್ಮ ತಂದೆಗೆ ನಿಮ್ಮನ್ನು ಕಂಡ್ರೆ ಭಾರಿ ಇಷ್ಟ. ಆದ್ದರಿಂದ 13 ಮಂದಿ ನನ್ನ ಸಹೋದರಿಯರನ್ನೂ ಕೂಡ ನಿಮಗೆ ನೀಡಿ ಅವರು ವಿವಾಹ ಮಾಡಿಕೊಟ್ಟಿದ್ದಾರೆ. ನೀವು ಮಹಾಪುರುಷರು. ನಾವು ಇಲ್ಲಿಯ ತನಕ ಏನನ್ನು ಪ್ರಾರ್ಥನೆ ಮಾಡಿದೆವೋ ಅದೆಲ್ಲವನ್ನೂ ಕೂಡ ತಾವು ನೆರವೇರಿಸಿದಿರಿ. ಮತ್ತು ತಮ್ಮ ಬಳಿ ನಾನು ಏನು ಪ್ರಾರ್ಥನೆ ಮಾಡಿದ್ರೂ ಅದು ವ್ಯರ್ಥವಾಗೋದಿಲ್ಲ. ಅದನ್ನು ಪರಿಪೂರ್ತಿ ಆಗುವ ತನಕವೂ ಕೂಡ ತಾವು
ಕಟಿಬದ್ಧರಾಗಿ ನಮಗೆ ಅನುಗ್ರಹವನ್ನು ಮಾಡ್ತೀರಿ. ಆದ್ದರಿಂದ ಈ ಸಂಧ್ಯಾಕಾಲದಲ್ಲೂ ಕೂಡ ನಾನೊಂದು ಪ್ರಾರ್ಥನೆಯನ್ನು ಮುಂದಿಡ್ತಾ ಇದ್ದೀನಿ. ನನ್ನ ಬೇಡಿಕೆಯನ್ನು ತಾವು ಪೂರೈಸಿರಿ. ಹೀಗೆ ಮಾತನಾಡ್ತಾ ಕಾಮಭಾವದ ಅಂಗಾಂಗ ಚೇಷ್ಟೆಗಳನ್ನು ಆ ದಿತಿದೇವಿ ಮಾಡ್ತಾ ಇದ್ದಾಳೆ. ಅವಳ ಪ್ರಶಂಸೆಯ ಮಾತುಗಳಿಂದ, ಅವಳ ಹಾವಭಾವಗಳಿಂದ, ಅವಳ ವಸ್ತ್ರದ ಅವ್ಯವಸ್ಥೆಗಳಿಂದ ತನ್ನ ಪತ್ನಿಗೆ ಕಾಮಾತುರ ಬಂದಿದೆ, ಕಾಮಭಾವ ಬಂದಿದೆ ಎಂಬುದನ್ನು ಕಶ್ಯಪ ಋಷಿಗಳು ತಿಳಿದುಕೊಳ್ತಾರೆ. ಅವಳ ಮನಸ್ಸಿನಲ್ಲಿ ಇದ್ದ ಕಾಮವನ್ನು ಪರಿಹಾರ ಮಾಡಲಿಕ್ಕೆ ಮುಂದಿನ ಮಾತುಗಳನ್ನು ಹೇಳ್ತಾರೆ. ಪ್ರಿಯೆ, ನಿನ್ನ ಇಚ್ಛೆಯನ್ನು ಪೂರೈಸುವುದು ನನ್ನ ಕರ್ತವ್ಯ. ಧರ್ಮ, ಅರ್ಥ, ಕಾಮ ಈ ಮೂರರ ಸಿದ್ಧಿಯನ್ನು ಪತ್ನಿಯಿಂದಷ್ಟೇ ಮಾಡಲಿಕ್ಕೆ ಸಾಧ್ಯ. ಧರ್ಮಾಚರಣೆಗೂ ಪತ್ನಿ ಬೇಕು, ಅರ್ಥ ಸಂಪಾದನೆಗೂ ಪತ್ನಿ ಬೇಕು, ಕಾಮ ಸಂಪಾದನೆಗೂ ಪತ್ನಿ ಬೇಕು. ಮತ್ತು ಪತ್ನಿಯ ಬಯಕೆಯನ್ನು ಈಡೇರಿಸಲೇಬೇಕು. ಅದಕ್ಕೆ ಕಾಲಹರಣ ಮಾಡಬಾರ್ದು. ಆಮೇಲೆ ಅನ್ನುವಂಥ ಪತ್ನಿಗೆ ಕಾರಣವನ್ನು ಹೇಳಬಾರ್ದು. ಗೃಹಸ್ಥಾಶ್ರಮದಲ್ಲಿ ಪತ್ನಿ ಬಹಳ ಮುಖ್ಯ ಪಾತ್ರ. ಹಡಗಿನಿಂದ ಸಮುದ್ರವನ್ನು ದಾಟುವಂತೆ ಸಂಸಾರ ಸಮುದ್ರವನ್ನು ದಾಟಲಿಕ್ಕೆ ಪತ್ನಿಯೇ ಬೇಕು. ಯಮಾಹು ಆತ್ಮನೋ ಹ್ಯರ್ಧಂ ಶ್ರೇಯಸ್ ಕಾಮಸ್ಯ ಭಾಮಿನಿ ಯಸ್ಯಾಂ ಸ್ವಧುರ ಮಧ್ಯಸ್ಯ ಪುಮಾಂಶ್ಚರತಿ ವಿಜ್ವರ. ಯಾವ ಗೃಹಸ್ಥ ಶ್ರೇಯಸ್ಸನ್ನು ಬಯಸ್ತಾನೋ ಅಂಥ ಗೃಹಸ್ಥನಿಗೆ ಪತ್ನಿಯು ದೇಹದ ಅರ್ಧ ಭಾಗ ಆಗಿರ್ತಾಳೆ. ಧರ್ಮ, ಅರ್ಥ, ಕಾಮಗಳ ಸಿದ್ಧಿಗೆ ಪತ್ನಿ ಜೊತೆಯಲ್ಲೇ ಇರ್ತಾಳೆ. ಆದ್ದರಿಂದ ಲೌಕಿಕ ಕರ್ಮಗಳಲ್ಲಿ ಆಗಲಿ, ವೇದವಿಹಿತವಾದ ಕರ್ಮಗಳಲ್ಲಿ ಆಗಲಿ ನಿಶ್ಚಿಂತೆಯಿಂದ ಕರ್ಮವನ್ನು ಮಾಡಲಿಕ್ಕೆ ಪತ್ನಿ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಾಳೆ. ಯಾಮಾಶ್ರಿತ್ಯೇಂದ್ರಿಯಾರಾತೀನ್ ದುರ್ಜಯಾನಿತರಾಶ್ರಮೈ ವಯಂ ಜಯೇಮ ಹೇಳಾಭಿ ದಸ್ಯೂನ್ ದುರ್ಗಪತಿರ್ಯಥ. ಬೇರೆ ಆಶ್ರಮವನ್ನು ಹೊಂದಿದವರಿಗೆ, ಬ್ರಹ್ಮಚರ್ಯ, ಸನ್ಯಾಸ, ವಾನಪ್ರಸ್ಥಾಶ್ರಮದಲ್ಲಿರೋವರಿಗೆ ಇಂಥ ಅವಕಾಶ ಇರೋದೇ ಇಲ್ಲ. ಅವರಿಗೆ ಇಂದ್ರಿಯಗಳೇ ಶತ್ರುಗಳಾಗಿರ್ತಾರೆ. ಇಂದ್ರಿಯಗಳಿಂದ ನಿರಂತರ ಪೀಡಿತರಾಗಿರ್ತಾರೆ. ಆದರೆ ಗೃಹಸ್ಥನಾದವನು ಪತ್ನಿಯನ್ನು ಅವಲಂಬಿಸಿ ಇಂದ್ರಿಯಗಳಿಗೆ ಏನು ಆಹಾರ ಬೇಕೋ ಅದನ್ನೆಲ್ಲವನ್ನು ಕೂಡ ಕೊಟ್ಟು ಇಂದ್ರಿಯಗಳನ್ನು ಜಯಿಸಿರ್ತಾನೆ. ಅರ್ಥಾತ್ ಪ್ರೀತಿಯಿಂದ ಇಂದ್ರಿಯಗಳನ್ನು ಗೆಲ್ಲಬೇಕು. ಅದರ ಮೇಲೆ ಆಕ್ರಮಣ ಮಾಡುವ ಮೂಲಕ ಗೆಲ್ಲಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದು ಗೃಹಸ್ಥನಿಗೆ ಮಾತ್ರ ಸಾಧ್ಯ. ಭದ್ರಕೋಟೆಯಿಂದ ರಾಜ ಶತ್ರುಗಳನ್ನು ಗೆದ್ದು ವಶ ಮಾಡಿಕೊಳ್ತಾನೆ. ಭದ್ರಕೋಟೆ ಅವನಿಗೆ ರಕ್ಷಕವಾಗಿರುತ್ತೆ. ಹಾಗೆ ಪತಿಯಾದವನಿಗೆ ಭದ್ರಕೋಟೆ ಅಂದರೆ ಅದು ಪತ್ನಿಯೇ ಆಗಿದ್ದಾಳೆ. ಶತ್ರುಗಳನ್ನು ಗೆಲ್ಲುವಂತೆ ಈ ಪತಿಯಾದವನು ತನ್ನ ಇಂದ್ರಿಯಗಳನ್ನು ಗೆಲ್ಲಲಿಕ್ಕೆ ಪತ್ನಿ ಎಂಬ ಭದ್ರಕೋಟೆ ಬೇಕೇ ಬೇಕು. ಆದ್ದರಿಂದ ಪತ್ನಿ ಇದ್ದರೆ ಮಾತ್ರ ಜೀವನದಲ್ಲಿ ಸಾಧನೆ ಸಾಧ್ಯ. ನವಯಂ ಪ್ರಭವಸ್ತಾಂ ತ್ವಾಂ ಅನುಕರ್ತುಂ ಗೃಹೇಶ್ವರಿ ಅಪ್ಯಾಯುಷಾ ವಾ ಕಾರಸ್ನೇನ ಏಚಾಪ್ಯೇ ಗುಣಗೃಧ್ನವಃ. ನೀನು ತುಂಬ ಸದ್ಗುಣಭರಿತಳಾದ ಪತ್ನಿಯಾಗಿದೆ. ನೀನು ನಮಗೆ ಎಷ್ಟು ಉಪಕಾರ ಮಾಡಿದೆ ಅಂದರೆ ಅದನ್ನು ತೀರಿಸಲಿಕ್ಕೆ ನನಗೆ ಯಾವ ಜನ್ಮದಲ್ಲೂ ಸಾಧ್ಯ ಇಲ್ಲ. ಆ ಋಣವನ್ನು ತೀರಿಸಲಿಕ್ಕೆ. ಅಥವಾ ಗುಣಗ್ರಾಹಿಯಾದ ಯಾವುದೇ ಪತಿಯಾದರೂ ಕೂಡ ತನ್ನ ಪತ್ನಿಯ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಪತ್ನಿಯ ಉಪಕಾರ ಗಂಡನಿಗೆ ಅಪರಂಪಾರವಾಗಿ ಇರುತ್ತೆ. ಹೀಗೆ ಕಶ್ಯಪರು ಪತ್ನಿಯನ್ನು ಪ್ರಶಂಸೆ ಮಾಡಿ ಹೇಳ್ತಾರೆ. ಆದರೆ ಈಗ ಸಂಧ್ಯಾಕಾಲ, ಈ ಸಂದರ್ಭದಲ್ಲಿ ನನ್ನನ್ನು ಸಂಪರ್ಕ ಮಾಡಲಿಕ್ಕೆ ನೀನು ಇಚ್ಛೆ ಪಡಬೇಡ, ಅರ್ಥ ಮಾಡ್ಕೋ ಅಂತ ಕಶ್ಯಪರು ಹೇಳ್ತಾರೆ. ಆದರೆ ಇವಳಿಗೆ ಕಾಮಭಾವ ಶಾಂತವಾಗ್ತಾ ಇಲ್ಲ. ಅವರ ಪ್ರಶಂಸೆ ಮಾತುಗಳಿಂದ ಮತ್ತಷ್ಟು ಕಾಮ ಉದ್ದೀಪನ ಆಗ್ತಾ ಇದೆ. ಅಂಗಚೇಷ್ಟೆಗಳನ್ನು ಉಲ್ಬಣವಾಗಿ ಮಾಡ್ತಾ ಇದ್ದಾಳೆ. ಕಶ್ಯಪರು ಆಗ ಮುಂದಿನ ಮಾತುಗಳನ್ನು ಹೇಳ್ತಾರೆ. ಭದ್ರೆ, ನಿನಗೆ ಸಂತಾನವನ್ನು ಪಡೆಯುವ ಅಪೇಕ್ಷೆ ಉಂಟಾಗಿದೆ. ತಪ್ಪಲ್ಲ. ಕೇವಲ ಒಂದು ಮುಹೂರ್ತ ಕಾಲ ನಿರೀಕ್ಷೆ ಮಾಡು. ಅರ್ಥಾತ್ 3/4 ಗಂಟೆ ಕಾಯಿ. ನನ್ನ ಧ್ಯಾನದ ಕಾರ್ಯಗಳನ್ನೆಲ್ಲ ಮುಗಿಸಿ ಬೇಗ ಬರ್ತೀನಿ. ನಿನ್ನ ಅಪೇಕ್ಷೆ ಖಂಡಿತವಾಗಿ ನಾನು ಈಡೇರಿಸ್ತೀನಿ. ಕಲ್ಯಾಣಿ, ಇದು ಸಂಧ್ಯಾಕಾಲ.
ಭಯಂಕರ ಭೂತಗಣಗಳ ಜೊತೆಯಲ್ಲಿ ರುದ್ರದೇವರ ಸಂಚಾರವನ್ನು ಮಾಡ್ತಾರೆ. ನಾವು ಹರಿಧ್ಯಾನವನ್ನು ಮಾಡ್ತಿದ್ರೆ ಅವರು ನಮಗೇನೂ ಮಾಡೋಲ್ಲ. ಆದರೆ ನಾವು ತಪ್ಪು ಕೆಲಸವನ್ನು ಮಾಡಿದ್ರೆ ವೃಷಭ ವಾಹನರಾಗಿ ಲಕ್ಷಾಂತರ ಭೂತಗಳನ್ನು ಇಟ್ಟುಕೊಂಡು ಬಂದು ಭಯಂಕರ ರೂಪವನ್ನು ತಾಳಿ ನಮಗೆ ಶಾಪವನ್ನು ನೀಡ್ತಾರೆ. ರುದ್ರದೇವರ ದೇಹ ಅತ್ಯಂತ ಬೆಳ್ಳಗಾಗಿರುತ್ತೆ. ಆದರೂ ಕೂಡ ಮತ್ತಷ್ಟು ಬೂದಿಯನ್ನು ಅವರು ತಮ್ಮ ದೇಹದ ಮೇಲೆ ಹಾಕಿಕೊಂಡು ಸ್ಮಶಾನದ ಧೂಳಿನಿಂದ ಲೇಪಿತರಾಗಿ ಬೂದು ಬಣ್ಣವನ್ನು ಹೊಂದಿರ್ತಾರೆ. ಅವರ ಜಟೆ ಕೆಂಪು ಬಣ್ಣದಲ್ಲಿರುತ್ತೆ. ಅವರು 3 ಕಣ್ಣುಗಳಿಂದ ಎಲ್ಲವನ್ನೂ ನೋಡ್ತಿರ್ತಾರೆ. ಆ ರುದ್ರದೇವರನ್ನು, ವೃಷಭ ವಾಹನರಾದ ರುದ್ರದೇವರನ್ನು ನೀನೀಗ ಮನಸ್ಸಿಗೆ ತಗೋ, ಮನಸ್ಸಿನಲ್ಲಿ ಅವರನ್ನು ಚಿಂತನೆ ಮಾಡು. ಅವರಿಗೆ ತನ್ನವರು ತನ್ನದಲ್ಲದವರು ಎಂಬ ಭೇದ ಭಾವವೇ ಇಲ್ಲ. ಅವರಿಗೆ ಸಾತ್ವಿಕರು ಅಸಾತ್ವಿಕರು ಎಂಬ ಭೇದವೂ ಇಲ್ಲ. ಅಥವಾ ನಿಂದೆಗೆ ಇವನು ಪಾತ್ರ ಅಲ್ಲ ಎಂಬ ಭೇದ ಭಾವವೂ ಇಲ್ಲ. ತಪ್ಪು ಮಾಡಿದ್ರೆ ಮುಗೀತು, ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ನಾನೊಬ್ಬ ಋಷಿ, ನಾನು ಇಷ್ಟು ದಿವಸ ಸಾಧನೆ ಮಾಡಿದ್ದೀನಿ, ಆದ್ದರಿಂದ ಈ ಒಂದು ಕ್ಷಣದಲ್ಲಿ ಇವರನ್ನು ರಕ್ಷಣೆ ಮಾಡೋಣ, ಶಾಪ ಕೊಡೋದು ಬೇಡ ಅನ್ನೋ ಭಾವ ಅವ್ರಿಗೆ ಬರಲ್ಲ. ನನಗೂ ಶಾಪ ಕೊಡ್ತಾರೆ, ನಿನಗೂ ಶಾಪ ಕೊಡ್ತಾರೆ. ತ್ರಿಪುರಾಸುರರನ್ನು ಸಂಹಾರ ಮಾಡುವಾಗ ಪತಿವ್ರತೆಯಾಗಿದ್ದರು ತ್ರಿಪುರಾಸುರರ ಹೆಂಡಂದರು. ಆದರೆ ಅವರನ್ನು ಕೂಡ ಅವರು ಸಂಹಾರ ಮಾಡ್ತಾರೆ. ಅವರು ತಪ್ಪು ಮಾಡಿದವರಿಗೆ ಹಿಂದೆ ಮುಂದೆ ಏನೂ ನೋಡೋಲ್ಲ. ಭಗವಂತನ ಆಜ್ಞೆಯನ್ನು ಶಿರಸ ವಹಿಸೋದಷ್ಟೇ ಅವರ ಕರ್ತವ್ಯ. ಆದ್ದರಿಂದ ರುದ್ರದೇವರ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೆ ನಾವು ಹಗಲು ರಾತ್ರಿ ಪ್ರಯತ್ನವನ್ನು ಮಾಡ್ತಾನೇ ಇರ್ತೀವಿ. ನಾರದಾದಿ ಜ್ಞಾನಿಗಳೂ ಕೂಡ ಅವರ ಅನುಗ್ರಹಕ್ಕೆ ಕಾತರರಾಗಿರ್ತಾರೆ. ಅವರಿಂದ ಜ್ಞಾನವನ್ನು ಪಡೆದುಕೊಳ್ತಾರೆ. ಹೀಗೆ ರುದ್ರದೇವರು ಸಾಮಾನ್ಯರಲ್ಲ, ಭಯಾನಕ, ಅತ್ಯಂತ ಭಯಂಕರ ರೂಪವುಳ್ಳವರು. ಅವರು ಪಿಶಾಚರಿಯಿಂದ ಎಲ್ಲವನ್ನೂ ಕೂಡ ಸಂಚಾರ ಮಾಡ್ತಾರೆ. ಈ ಸಂದರ್ಭದಲ್ಲಿ ತಪ್ಪು ಕೆಲಸ ಮಾಡಿದವರಿಗೆ ಆ ಕ್ಷಣದಲ್ಲಿ ಅಲ್ಲೇ ಶಿಕ್ಷೆ ಕೊಟ್ಟು ಮುಂದೆ ಸಾಕ್ತಾರೆ. ಅವರನ್ನು ಸ್ಮರಣೆ ಮಾಡು. ಕೆಲವು ಸಮಯದ ತನಕ ತಾಳ್ಮೆಯಿಂದ ನಿರೀಕ್ಷೆ ಮಾಡು ಅಂತ ಹೇಳ್ತಾರೆ. ಆಗ ದಿತಿದೇವಿ ಅವರ ಮಾತನ್ನು ಕೇಳೋದೇ ಇಲ್ಲ. ಹೀಗೆ ರುದ್ರದೇವರು ಆಗ ಪುನಃ ಸಮಯವನ್ನು ಕಳೆಯಬೇಕು ಅನ್ನೋ ಉದ್ದೇಶದಿಂದ ಕಶ್ಯಪ ಋಷಿಗಳು ರುದ್ರದೇವರನ್ನು ವರ್ಣನೆ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾರೆ. ನಮಃ ಶಿವ 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 ಶಿವಾರ್ಧ ಕೃಂತ ಶಿವಂ ನಮೋ ಹರ 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 ಹರಾಂತರಿ ಮೇ ದೃಶಂ ನಮೋ ಭವ 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 ಪ್ರಭವ ಭೂತ ಯೇ ಸಂಪದಾ ನಮೋ ಮೃಡ ನಮೋ ನಮೋ ನಮ ಉಮೇಶ ತುಭ್ಯಂ ನಮಃ. ಅದಿತಿ ದೇವಿಯ ಉಪದ್ರವವನ್ನು ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ರುದ್ರದೇವರ ಚರಿತ್ರೆಯನ್ನು, ಮಹಿಮೆಯನ್ನು ಮತ್ತಷ್ಟು ಹೇಳ್ತಾ ಇದ್ದಾರೆ. ರುದ್ರದೇವರನ್ನು ಅಖಂಡವಾಗಿ ನಮಸ್ಕಾರ ಮಾಡ್ತಾ ಇದ್ದಾರೆ ಮನಸ್ಸಿನಲ್ಲಿ. ಹೆಂಡತಿಯ ಬಳಿಯೂ ಕೂಡ ಅವರನ್ನೇ ಪ್ರಶಂಸೆ ಮಾಡ್ತಿದ್ದಾರೆ. ಇಂತಹ ಆ ಘೋರವಾದ ಸಂಧ್ಯಾಕಾಲದಲ್ಲಿ ಕಶ್ಯಪ ಋಷಿಗಳು ರುದ್ರದೇವರ ಧ್ಯಾನದಲ್ಲಿ ನಿರತರಾಗಿದ್ದಾರೆ. ಇಂತಹ ಕಶ್ಯಪ ಋಷಿಗಳ ಮಾರ್ಗದರ್ಶನದಂತೆ ನಾನೂ ಕೂಡ ನಿತ್ಯವೂ ಸಂಧ್ಯಾಕಾಲದಲ್ಲಿ ಶ್ರೀಕರನಾರಾಯಣ ದೇವರ ಸ್ಮರಣೆಯನ್ನು ಮಾಡುವುದರ ಜೊತೆಯಲ್ಲಿ ಅವರ ಮೊಮ್ಮಗನೇ ಆದ ರುದ್ರದೇವರ ಸ್ಮರಣೆಯನ್ನೂ ಕೂಡ ಮಾಡುತ್ತೇನೆ. ಶ್ರೀಕರನಾರಾಯಣ ದೇವರ ಸ್ಮರಣೆಯನ್ನು ಮಾಡ್ತಾ ಕುಳಿತರೆ ರುದ್ರದೇವರಿಗೆ ಅಪರಂಪಾರವಾದ ಸಂತೋಷವಾಗುತ್ತೆ. ಅಂತಹ ಸನ್ನಿವೇಶವನ್ನು ಕಂಡು ಧನ್ಯನಾಗುತ್ತೇನೆ. ಯಾವುದೇ ಸಂಧ್ಯಾಕಾಲಗಳಲ್ಲಿ ಕಶ್ಯಪ ಋಷಿಗಳ ಉಪದೇಶದಂತೆ ನಾನು ತಪ್ಪು ಕೆಲಸಗಳನ್ನು ಮಾಡೋದಿಲ್ಲ. ನೋಡಬಾರದ್ದನ್ನು ನೋಡಲ್ಲ, ಕೇಳಬಾರದ್ದನ್ನು ಕೇಳಲ್ಲ, ಮಾಡಬಾರದ್ದನ್ನು ಮಾಡೋದಿಲ್ಲ, ನಡೆದು ಹೋಗಬಾರದ ಸ್ಥಳಕ್ಕೆ ನಡೆದು ಹೋಗುವುದಿಲ್ಲ, ತಿನ್ನಬಾರದ್ದನ್ನು ತಿನ್ನೋದಿಲ್ಲ, ಮೂಸಬಾರದ್ದನ್ನು ಮೂಸುವುದಿಲ್ಲ, ಮುಟ್ಟಬಾರದ್ದನ್ನು ಮುಟ್ಟುವುದಿಲ್ಲ. ಸಂಧ್ಯಾಕಾಲಗಳಲ್ಲಿ ಕೇವಲ ದೇವರ ಸ್ಮರಣೆ, ದೇವರ ಧ್ಯಾನ ಹಾಗೂ ಸತ್ಕಾರ್ಯಗಳನ್ನಷ್ಟೇ ಮಾಡುತ್ತೇನೆ. ಸಂಧ್ಯೋಪಾಸನೆ ಮಾಡುತ್ತೇನೆ, ಸಂಧ್ಯಾಳಿಗೆ ನಮಸ್ಕಾರವನ್ನು ಮಾಡುತ್ತೇನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಶ್ರೀಕರನಾರಾಯಣ ದೇವರ ಸ್ಮರಣೆಯನ್ನು ಆಪಾದಮೂಳೆ ಪರ್ಯಂತವಾಗಿ ಮಾಡಿ ಧನ್ಯನಾಗುತ್ತೇನೆ. ಕಶ್ಯಪ ಋಷಿಗಳ ಮಾರ್ಗದರ್ಶನ ಹಾಗೂ ಉಪದೇಶಾಮೃತಗಳಿಂದ
ಧನ್ಯನಾಗಿದ್ದೇನೆ. ಆ ಕಶ್ಯಪ ಋಷಿಗಳು ಕೇವಲ ತನ್ನ ಪತ್ನಿಯಾದ ದಿತಿದೇವಿಗೆ ಹೇಳಿದ್ದಲ್ಲ, ಭೂಲೋಕದಲ್ಲಿ ಸಂಧ್ಯಾಕಾಲದಲ್ಲಿ ಅಪರಾಧ ಮಾಡುತ್ತಿರುವ ಸಮಸ್ತ ಸಾತ್ವಿಕರನ್ನು ಕುರಿತು ಹೇಳಿದ್ದಾರೆ. ಸಾತ್ವಿಕರಾದರೂ ಕೂಡ ರುದ್ರದೇವರು ಕ್ಷಮಿಸೋದಿಲ್ಲ. ನಾವು ಎಷ್ಟೇ ಸಾಧನೆ ಮಾಡಿದರೂ ಸಂಧ್ಯಾಕಾಲದಲ್ಲಿ ತಪ್ಪನ್ನು ಮಾಡಿದ್ರೆ ರುದ್ರದೇವರು ಕ್ಷಮಿಸೋದಿಲ್ಲ, ಶಿಕ್ಷೆಯನ್ನು ಕೊಟ್ಟೇ ಮುಂದೆ ಸಾಕ್ತಾರೆ. ನಾವು ಶ್ರೀಕರನಾರಾಯಣ ದೇವರ ಧ್ಯಾನ ಅನುಷ್ಠಾನಗಳನ್ನು ಮಾಡ್ತಿದ್ರೆ ವರ ನೀಡಿ ಮುಂದೆ ಸಾಕ್ತಾರೆ ರುದ್ರದೇವರು. ಅದನ್ನು ಬಿಟ್ಟು ಮಲಗುವುದು, ತಿನ್ನುವುದು, ಕುಡಿಯುವುದು ಇತ್ಯಾದಿಗಳನ್ನು ಮಾಡ್ತಿದ್ರೆ ಹಾಳಾಗಿ ಹೋಗುವಂಥ ಶಾಪವನ್ನು ಕೊಟ್ಟು ಮುಂದೆ ಹೋಗ್ತಾರೆ ರುದ್ರದೇವರು. ಆದ್ದರಿಂದ ಇನ್ನು ಮುಂದಿನ ದಿವಸಗಳಲ್ಲಿ ನಾನು ಸರ್ವಥಾ ತಪ್ಪು ಮಾಡೋದಿಲ್ಲ. ರುದ್ರದೇವರ ಅನುಗ್ರಹವನ್ನು ಪಡೆದುಕೊಳ್ಳುವುದು ನಿಶ್ಚಯ. ನಾನು ಏತನ್ಮೂಲಕವಾಗಿ ನನ್ನ ಜೀವನವನ್ನು ಹಸನ್ಮುಖಿಯನ್ನಾಗಿಯೂ ಕೂಡ ಮಾಡಿಕೊಳ್ಳುವುದು ನಿಶ್ಚಯ. ಹೀಗೆ ಶ್ರೀಮುಷ್ಣ ಕ್ಷೇತ್ರದಲ್ಲಿ ನಾನು ಕುಳಿತು ಶ್ರೀಕರನಾರಾಯಣ ದೇವರ ಧ್ಯಾನವನ್ನು ಆಚರಣೆ ಮಾಡ್ತಾ ಇದ್ದೇನೆ. ಭೂವರಾಹ ದೇವರ ಅವತಾರ ಲೀಲೆಯನ್ನು ತಿಳಿಯಲು ಕಾತರನಾಗಿದ್ದೇನೆ. ಅದರ ಪೂರ್ವಪೀಠಿಗೆಯಾಗಿ ರುದ್ರದೇವರ ಉಪದೇಶಾಮೃತಗಳನ್ನು ಹೃದಯಕ್ಕೆ ತಂದುಕೊಂಡಿದ್ದೇನೆ. ಭೂವರಾಹ ದೇವರ ಅನುಗ್ರಹವನ್ನು ಪಡೆದುಕೊಳ್ಳುವ ಉದ್ದೇಶದಿಂದ ಶ್ರೀಮುಷ್ಣ ಕ್ಷೇತ್ರದಲ್ಲಿ ಪುನಃ ಪುನಃ ಶ್ರೀ ವರಾಹ ದೇವರ ಪಾದಕಮಲಗಳನ್ನೇ ನೋಡುತ್ತಾ, ಆಲಿಸುತ್ತಾ, ಚಿಂತಿಸುತ್ತಾ ಅವರ ಅನುಗ್ರಹವನ್ನು ಪಡೆದು ಧನ್ಯನಾಗುತ್ತಿದ್ದೇನೆ. ಶ್ರೀಕರನಾರಾಯಣ ದೇವರು ನನ್ನ ಭ್ರೂಮಧ್ಯದಲ್ಲಿ, ಹೃದಯ ಕಮಲದಲ್ಲಿ ಹಾಗೂ ನಮ್ಮ ಮನೆಯ ದೇವರ ಮಂಟಪದಲ್ಲಿ ಸನ್ನಿಹಿತರಾಗಿದ್ದಾರೆ. ಅವರನ್ನು ಚಿಂತಿಸಿ ಇವತ್ತಿನ ದಿವಸ ಆಚರಿಸಿದ ಸಮಸ್ತ ಕನಕಾಭಿಷೇಕ, ಸಹಸ್ರಾರ್ಚನೆ ಸೇವೆ ಹಾಗೂ ಸಮಸ್ತ ಸತ್ಕಾರ್ಯಗಳನ್ನು ಅವರ ಪಾದತಲಗಳಲ್ಲಿ ಸಮರ್ಪಿಸಿ ಧನ್ಯನಾಗುತ್ತಿದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.